ಹಾಯ್ ಗಾಯ್ಸ್, ಇವತ್ತು ನಾನು ಕುಕಿಂಗ್ ಮಾಡ್ತಾ ಇದ್ದೀನಿ ವಿತ್ ಅ ವೆರಿ ಸಿಂಪಲ್ ರೆಸಿಪಿ ಆ್ಯಂಡ್ ಆಲ್ಸೋ ಇಂಡಸ್ ವ್ಯಾಲಿ ಅವರ ಕ್ಯಾಸ್ಟ್ ಐರನ್ ಕಡಾಯಲ್ಲಿ ಮಾಡ್ತಾ ಇದ್ದೀನಿ. ಇಟ್ ಈಸ್ ಪ್ರೀ ಸೀಸನ್ಡ್ ಆ್ಯಂಡ್ ಆಲ್ಸೋ ನಾನ್ ಸ್ಟಿಕ್ಕಿ, 100% ಪ್ಯೂರ್ ಟಾಕ್ಸಿನ್ ಫ್ರೀ ಆ್ಯಂಡ್ ಇಂಡಕ್ಷನ್ ಫ್ರೀ ಆಗಿರುತ್ತೆ. ಇದು ಇಂಡಸ್ ವ್ಯಾಲಿ ಅವರ 3 ಪ್ಲೈ ಸ್ಟೇನ್ಲೆಸ್ ಸ್ಟೀಲ್ ಪ್ರೆಷರ್ ಪ್ಯಾನ್ ಆ್ಯಂಡ್ ಆಲ್ಸೋ 3.5 ಲೀಟರ್ಸಲ್ಲಿ ತರಿಸ್ಕೊಂಡಿದ್ದೇನೆ ನಾನು. ತುಂಬ ಬ್ಯೂಟಿಫುಲ್ ಆಗಿದೆ, ISI ಸರ್ಟಿಫೈಡ್ ಆ್ಯಂಡ್ ಹೆವಿ ಬಾಟಮ್ ಇರೋದ್ರಿಂದ ಕುಕಿಂಗ್ ತುಂಬ ಈಸಿಯಾಗಿ ಆಗುತ್ತೆ. ಬನ್ನಿ ಕ್ವಿಕ್ಕಾಗಿ ಹೇಗೆ ಒಂದು ನಾನ್ ವೆಜ್ ರೆಸಿಪಿ ಮಾಡೋದು ಅಂತ ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಇದು ತುಂಬ ಹೆವಿಯಾಗಿ ಏನಿಲ್ಲ, ಆರಾಮಾಗಿ ಕುಕಿಂಗ್ ಮಾಡ್ಕೊಬೋದು. ಅಯನ್ ಕಂಟೆಂಟ್ ಇರುತ್ತೆ, ಡಾಕ್ಟರ್ಸ್ ರೆಕಮೆಂಡ್ ಮಾಡಿರೋದು. ಆಲ್ಸೋ ಇಟ್ ಹ್ಯಾಸ್ 3 ಲೇಯರ್ ಟ್ರೈ ಫ್ಲೈ ಬಾಟಮ್, ರೆಡ್ಯೂಸಸ್ ಫುಡ್ ಬರ್ನಿಂಗ್ ಆ್ಯಂಡ್ ಆಲ್ಸೋ ಸ್ಟಿಕ್ಕಿಂಗ್. ನೋಡಿ, ಸ್ಟಿಕ್ಕೇ ಆಗೋದಿಲ್ಲ ಫುಡ್ ನಮಗೆ, ಈಸಿ ಟು ಕ್ಲೀನ್ ಆ್ಯಂಡ್ ಆಲ್ಸೋ ಈವನ್ ಆಗಿ ಹೀಟ್ ಆಗುತ್ತೆ. ಸೊ ನಾನು ಇವಾಗ ಇದಾಗ್ತಾ ಇದ್ದೀನಿ ಟೊಮ್ಯಾಟೊ ಆ್ಯಂಡ್ ಇಂಡಸ್ ವ್ಯಾಲಿ ಅವರ ಸ್ಪ್ಯಾಚುಲಾನೇ ನಾನಿಲ್ಲಿ ಯೂಸ್ ಮಾಡ್ತಿರೋದು. ಇಟ್ಸ್ ವುಡನ್ ಸ್ಪ್ಯಾಚುಲಾ, ಇದರೊಟ್ಟಿಗೆ ಫ್ರೀಯಾಗಿ ಬಂದಿದ್ದು, ಈಸಿಯಾಗಿ ಕುಕಿಂಗ್ ಆಗೋಗುತ್ತೆ. ಸೂಪರ್ ಟಫ್ ಕನ್ಸ್ಟ್ರಕ್ಷನ್ ಆಗಿದ್ದು ಆ್ಯಂಡ್ ಆಲ್ಸೋ ಪ್ರೀಮಿಯಂ ಕ್ವಾಲಿಟಿ ಆಗಿದೆ, ನೋಡಿದ್ರೇ ಗೊತ್ತಾಗುತ್ತೆ. ನಾನಿಲ್ಲಿ ಚಿಕನ್ ಮಸಾಲ ಆ್ಯಡ್ ಮಾಡ್ಕೊತಿದ್ದೀನಿ, ಯಾವ ಬ್ರ್ಯಾಂಡದಾದರೂ ಆ್ಯಡ್ ಮಾಡ್ಬೋದು. ಒಂದು 2-3 ಸ್ಪೂನ್ ಆ್ಯಡ್ ಮಾಡಿದ್ರೆ ಸಾಕು, ಯಾವುದೇ ರೀತಿಯಾದಂಥ ಧನಿಯಾ ಪುಡಿ ಏನೂ ಬೇಕಾಗೋದಿಲ್ಲ. ಇಷ್ಟೇ, ವೆರಿ ಈಸಿ ರೆಸಿಪಿ. ನಾನಿವಾಗ ಚಿಕನ್ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ತೀನಿ, ಬಿಕಾಸ್ ನನಗೆ ನೀರಾಗಿರೋ ಕ್ವಾಂಟಿಟಿ ಬೇಕು, ಫ್ರೈ ಥರ ಡ್ರೈ ಆಗಬೇಕಾಗಿಲ್ಲ.